ಕೊಡಿ, ಓಕೆನಾ? ಮತ್ತೆ ಸಾಧ್ಯವಾದಷ್ಟು ನಾನು ಏನು ಹೇಳಕ್ಕೆ ಬಯಸ್ತಿದ್ದೀನಿ ಅದನ್ನು ಕೇಳೋದಕ್ಕೆ ಟ್ರೈ ಮಾಡಿ. ಯಾಕೆ ಅಂತ ಹೇಳಿದ್ರೆ ಈ ವಿಷಯ ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಹೋಗ್ತಾ ಹೋಗ್ತಾ ಕೊನೆಯಲ್ಲಿ ಗೊತ್ತಾಗುತ್ತೆ. ಫಸ್ಟ್ ಒನ್, ಇವತ್ತಿನ ಮಹಿಳೆಯರಲ್ಲಿ ಸಿಕ್ಕಾಬಟ್ಟೆ ಸ್ಟ್ರೆಸ್ ಇದೆ. ಸ್ಟ್ರೆಸ್ ಅಂತ ಹೇಳಿದ್ರೆ ಒತ್ತಡ ಇದೆ. ಯಾವ ಪ್ರಮಾಣದ ಒತ್ತಡ ಇವತ್ತಿನ ಮಹಿಳೆಯರಲ್ಲಿ ಇದೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್, ಬೆಳಿಗ್ಗೆ ಎದ್ದರೆ ನಿಮಗೆ ಒತ್ತಡದಿಂದನೇ ಇಡೀ ಜೀವನ ಶುರುವಾಗುತ್ತೆ. ನಿಮಗೆ ರಾತ್ರಿ ಮಲಗುವಾಗ ಬಹಳ ದೊಡ್ಡ ಮಹಿಳೆಯರನ್ನು ಕಾಡುವ ಕಟ್ಟ ಕಡೆಯ ಪ್ರಶ್ನೆ ಏನು ಗೊತ್ತಾ? ನಾಳೆ ತಿಂಡಿಗೆ ಏನು ಮಾಡಲಿ? ಬಹಳ ಕಟ್ಟ ಕಡೆಯ ಪ್ರಶ್ನೆ. ವಿಶ್ವಸಂಸ್ಥೆಯವರೂ ಪರಿಹಾರ ಮಾಡೋಕ್ಕಾಗ್ತಿಲ್ಲ ಅದನ್ನ. ಯಾವ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳ ಕೈಲೂ ಅದಕ್ಕೆ ಪರಿಹಾರ ಸಿಕ್ಕಿಲ್ಲ. ಸೊ ರಾತ್ರಿ ಮಲಗುವಾಗ ಆ ಮೈಂಡ್ ಸೆಟ್ಟಲ್ಲಿ ಮಲಗ್ತೀರಾ, ಬೆಳಿಗ್ಗೆ ಎದ್ದ ತಕ್ಷಣನೇ ನಿಮಗೆ ನಿಮ್ಮ ಮಕ್ಕಳುಗಳಿದ್ರೆ ಅವ್ರನ್ನ ಶಾಲೆಗೆ ರೆಡಿ ಮಾಡಬೇಕು, ಜೊತೆಗೆ ನೀವು ಅದರ ಜೊತೆಗೆ ಆಫೀಸಿಗೆ ರೆಡಿ ಆಗಬೇಕು, ತಿಂಡಿ ರೆಡಿ ಮಾಡಬೇಕು, ನಿಮ್ಮ ಯಜಮಾನರಿಗೆ ಬಾಕ್ಸ್ ರೆಡಿ ಮಾಡಬೇಕು, ಮಕ್ಳಿಗೆ ಬಾಕ್ಸ್ ರೆಡಿ ಮಾಡಬೇಕು, ಮಕ್ಳಿಗೆ ಯೂನಿಫಾರ್ಮ್ ಹಾಕಬೇಕು, ಸ್ನಾನ ಮಾಡಿಸ್ಬೇಕು, ನೀವು ಸ್ನಾನ ಮಾಡಬೇಕು. ನೀವು ಆಫೀಸಿಗೆ ಓಡಿ ಬರೋಷ್ಟು ಟೆನ್ಷನಲ್ಲಿ ನಿಮಗೆ ಆ ಒತ್ತಡ ಎಷ್ಟು ಕ್ರಿಯೇಟ್ ಆಗಿರುತ್ತೆ ಎವ್ರಿ ಡೇ ಅಂತ ಹೇಳಿದ್ರೆ, ಆ ಒತ್ತಡದಿಂದನೇ ಅರ್ಧ ತಲೆನೋವು ಬಂದ್ಬಿಟ್ಟಿರುತ್ತೆ. ಸದ್ಯ ಮಕ್ಕಳನ್ನ ಶಾಲೆಗೆ ಕಳಿಸಿದ್ರಿ ಅಂದರೆ ಒಂದು ಯುದ್ಧ ಮಾಡಿ ಗೆದ್ರಿ ಅಂತ ಅರ್ಥ. ಮಳೆ ವಿನ್ನಪ್ಪ ನಾನು ಇವತ್ತು ಗೆದ್ದೆ ಎಂದಂಗೆ. ಅದು ಇನ್ ಟೈಮಿಗೆ ಬಸ್ ಸಿಗ್ಲಿಲ್ಲ ಅಂದ್ರಂತೂ ಮುಗ್ದೋಯ್ತು ಕತೆ. ಯಾಕಂದ್ರೆ ಯಾವುದೋ ಒಂದು ಬಸ್, ಸ್ಕೂಲ್ ಬಸ್ ಬರ್ತಾ ಇರುತ್ತೆ, ಅವ್ರು ನಿಮಗೋಸ್ಕರ ಕಾಯಲ್ಲ. ಸೊ ನೀವು ಆ ಮಗುನ ರೆಡಿ ಮಾಡಿ ಕರ್ಕೊಂಡೋಗಿ ಓಡೋಗಿ ಅದನ್ನ ಬಸ್ ಹತ್ಸಿದ್ರೆ ನೀವು ರೆಡಿ ಆದಂಗೆ ಅರ್ಥ ಆಗಿರುತ್ತೆ. ಎವ್ರಿ ಡೇ ನಿಮ್ಮ ಬದುಕು ಒತ್ತಡದಿಂದನೇ ಶುರುವಾಗುತ್ತೆ, ನೀವು ಅರ್ಥ ಮಾಡ್ಕೋಬೇಕು. ಜೊತೆಗೆ ಬರ್ತೀರಾ, ಸ್ಕೂಲಿಗೆ ಬರ್ತೀರಾ ಅಥವಾ ನಿಮ್ಮ ಆಫೀಸಿಗೆ ಬರ್ತೀರಾ, ನಿಮ್ಮ ಅಂಗನವಾಡಿ ಕೇಂದ್ರಕ್ಕೆ ಬರ್ತೀರಾ, ಅಲ್ಲೂ ಒಂದಷ್ಟು ಪ್ರೆಷರ್ ಇರುತ್ತೆ. ಅಕ್ಕಪಕ್ಕದವರು ಒಂದಷ್ಟು ತೊಂದರೆ ಕೊಡೋರು ಇದ್ದೇ ಇರ್ತಾರೆ ಕಾಮನ್ ಆಗಿ. ಇನ್ನು ಇಲಾಖೆ ಕೆಲಸಗಳಂತೂ ಇದ್ದೇ ಇರುತ್ತೆ, ನಿರಂತರವಾಗಿ ಅದನ್ನು ಮಾಡ್ತಾ ಇರ್ತೀರಾ. ಸೊ ಮತ್ತೆ ನಿಮ್ಮ ಫ್ಯಾಮಿಲಿ ಪ್ರೆಷರ್ ಇರುತ್ತೆ. ಅದ್ರ ಜೊತೆಗೆ ನಿಮ್ಮ ಅತ್ತೆ ಏನೋ ಹೇಳ್ತಾರೆ, ನಿಮ್ಮ ಮಾವ ಏನೋ ಹೇಳ್ತಾರೆ, ಅಕ್ಕಪಕ್ಕದವ್ರು ಯಾರೋ ಹೇಳ್ತಾರೆ, ನೆಂಟ್ರೇನೋ ಮಾತಾಡಿದ್ದಾರೆ, ಎಲ್ಲವನ್ನ ತಲೆಗೆ ಹಾಕೋತೀರಾ. ಸೊ ಇದನ್ನು ನಾವೇನಂತ ಕರಿತೀವಿ ಫ್ಯಾಮಿಲಿ ಪ್ರೆಷರ್, ವರ್ಕ್ ಪ್ರೆಷರ್, ಡೈಲಿ ಲೈಫ್ ಪ್ರೆಷರ್. 3 ತರಹದ ಒತ್ತಡಗಳು ನಿಮ್ಮನ್ನ ಪ್ರತಿದಿನ ಕಾಡ್ತಾ ಇರುತ್ತೆ. ಇದ್ರ ಜೊತೆಗೆ ಏನಿರುತ್ತೆ, ಈ 3ನ್ನ ನಾವು ನಿಭಾಯಿಸುವಷ್ಟರಲ್ಲೇ ನಮಗೆ ವಿಪರೀತ ತಲೆನೋವು ಬರುತ್ತೆ. ಈ ಕಾಮನ್ ಆಗಿ ಮಹಿಳೆಯರಲ್ಲಿ ತಲೆನೋವು ಅನ್ನೋದು ಸಾಮಾನ್ಯವಾದ ಸಂಗತಿ ಆಗ್ಬಿಟ್ಟಿದೆ. ಇಟ್ಸ್ ಕಾಮನ್. ತಲೆನೋವು ಕಾಮನ್ ಆಗಿ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಪ್ರೆಷರ್ ಇಂದನೇ ನಿಮಗೆ ತಲೆನೋವು ಬರುತ್ತೆ, ಒತ್ತಡದಿಂದನೇ ನಿಮಗೆ ತಲೆನೋವು ಬರುತ್ತೆ. ಹಾಗಿದ್ರೆ ಈ ಒತ್ತಡದಿಂದ ಹೊರಬರೋದು ಹೇಗೆ? ಈ ಒತ್ತಡ ಜೊತೆಗೆ ಇನ್ನೊಂದು ಏನಿರುತ್ತೆ ಅಂದ್ರೆ ಆಂಗ್ಸೈಟಿ ಅಂತಿದೆ. ಆಂಗ್ಸೈಟಿ ಅಂದ್ರೆ ಏನು ಅಂತ ಹೇಳಿದ್ರೆ, ನಾವು ಈ ಕ್ಷಣದ ಯೋಚನೆಯನ್ನು ಮಾಡೋದಿಲ್ಲ. ನಾವು ಯಾವಾಗಲೂ ಈ ಕ್ಷಣದಲ್ಲಿದ್ರು ನಾಳೆ ಯೋಚನೆ ಮಾಡ್ತೀವಿ, ನೆನ್ನೆ ಯೋಚನೆ ಮಾಡ್ತೀವಿ. ಕಾಮನ್ ಆಗಿ ನಾವು ಈ ಕ್ಷಣವನ್ನ ಎಂಜಾಯ್ ಮಾಡಲ್ಲ. ಸೊ ನಾಳೆ ಯಾವುದೋ ಒಂದು ಸಂಘ ಇದೆ, ಏನು ಮಾಡಲಿ? ನಾಳೆ ಯಾವುದೋ ಒಂದು ಚೀಟಿ ಇದೆ, ಏನು ಮಾಡಲಿ? ಯಾರ್ದೋ ಸಾಲದ ಬಡ್ಡಿ ಕಟ್ಟಬೇಕು, ಏನು ಮಾಡಲಿ? ಅಥವಾ ನೆನ್ನೆ ಏನೋ ಒಂದು ಘಟನೆ ನಡೆದಿರುತ್ತೆ, ಅದನ್ನು ಯೋಚನೆ ಮಾಡ್ತಿರ್ತೀರಾ. ಸೊ ಈ ಕ್ಷಣದಲ್ಲಿ ನೀವು ಲೈಫನ್ನು ಬದುಕಲ್ಲ. ಇದನ್ನ ನಾವೇನಂತ ಕರಿತೀವಿ, ಆತಂಕ ಅಥವಾ ಆಂಗ್ಸೈಟಿ ಅಂತ ಕರಿತೀವಿ. ಈ ಆತಂಕ, ಆಂಗ್ಸೈಟಿ ಅಥವಾ ಪ್ರೆಷರ್ ಅಥವಾ ಒತ್ತಡ ಏನಿದೆಯೋ, ಇದು ನಿರಂತರವಾಗಿ ಮುಂದುವರೆದ್ರೆ ಇದು ಖಿನ್ನತೆಯಾಗಿ ಬದಲಾಗುತ್ತೆ, ಅಂದರೆ ಡಿಪ್ರೆಷನ್ ಆಗಿ ಬದಲಾಗುತ್ತೆ. ಮಹಿಳೆಯರಿಗೆ ಯಾಕೆ ಹೆಚ್ಚು ಡಿಪ್ರೆಷನ್ ಕಾಡುತ್ತೆ ಅಂತ ಹೇಳಿದ್ರೆ, ಮಹಿಳೆಯರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಕಾಮನ್ ಆಗಿ. ಯಾಕೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ? ಒಬ್ಬ ಮಹಿಳೆ ಹೆಣ್ಣು ಮಗಳಾಗಿ ಹುಟ್ಟಿದಾಗ ಆಕೆ ಹಾರ್ಮೋನ್ಸ್ಗಳು ಬೇರೆ ಇರುತ್ತೆ. ಆಕೆ ಮೊದಲ ಬಾರಿಗೆ ಪೀರಿಯಡ್ ಸೈಕಲ್ ಸ್ಟಾರ್ಟ್ ಆದಾಗ ಹಾರ್ಮೋನ್ಸ್ ಚೇಂಜ್ ಆಗುತ್ತೆ. ಮತ್ತು ಆಕೆ ತಾಯಿ ಆದಾಗ, ಪ್ರೆಗ್ನೆಂಟ್ ಆದಾಗ, ತಾಯಿ ಆದಾಗ ಹಾಲು ಕುಡಿಸುವಾಗ ಒಂದು ಹಾರ್ಮೋನ್ ಇರುತ್ತೆ, ಹಾಲು ಬಿಡಿಸುವಾಗ ಒಂದು ಹಾರ್ಮೋನ್ ಇರುತ್ತೆ. ಸೊ ಆಪರೇಷನ್ ಆದಾಗ ಒಂದು ಹಾರ್ಮೋನ್ ಇರುತ್ತೆ ಆಕೆಗೆ. ಮಂತ್ಲಿ ಪೀರಿಯಡ್ ಎವ್ರಿ ಮಂತ್ ನಿಮಗೆ ಹಾರ್ಮೋನ್ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಜೊತೆಗೆ ನಿಮಗೆ ಪೀರಿಯಡ್ ಸ್ಟಾಪ್ ಆಗುವಾಗ, ಮೆನೋಪಾಸ್ ಸ್ಟಾಪ್ ಆಗುವಾಗ ಅವಾಗೊಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಸೊ ಈ ಹಾರ್ಮೋನ್ ವೇರಿಯೇಷನ್ಸ್ ಇಂದ ಮಹಿಳೆಯರಲ್ಲಿ ತುಂಬಾ ಡಿಪ್ರೆಷನ್ ಆಗ್ತಾ ಇದೆ. ನಾವು ಅನ್ಕೋತೀವಿ, ಸರ್ ನಮ್ಗೆ ಏನಿಲ್ಲ ಸರ್, ಐ ಆಮ್ ವೆರಿ ಹ್ಯಾಪಿ, ನಾವು ಆರಾಮಾಗಿದ್ದೀವಿ ಸರ್ ಅಂತ ಯೋಚನೆ ಮಾಡ್ತಿರ್ತೀವಿ. ಆದರೆ ಈ ಥರದ ಸಮಸ್ಯೆಗಳಿಂದ ಎಷ್ಟೋ ಜನ ಸತ್ತಿರುವ ಉದಾಹರಣೆಗಳಿದೆ.
ಒಂದು ಜ್ವಲಂತ ಉದಾಹರಣೆ, ನಮ್ಮ ಸ್ನೇಹಿತನ ತಮ್ಮನ ಹೆಂಡತಿ. ನನ್ನ ಫ್ರೆಂಡು ಮತ್ತು ನಾನು ತುಂಬ ಆತ್ಮೀಯರು. ಅವನು ಒಳ್ಳೆ ರೈತ ಆದ, ನಾನು ಟೀಚರ್ ಆದೆ. ಅವನು ರೈತ ಆಗಿ ಒಳ್ಳೆ ಮನೆ ಕಟ್ಟಿದ್ದಾನೆ, ಕೋಟ್ಯಾಂತರ ರೂಪಾಯಿ ಆದಾಯ ಮಾಡ್ತಾನೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅರಮನೆ ಥರ ಮನೆ ಕಟ್ಟಿದ್ದಾನೆ. ಆ ಮನೆಯಲ್ಲಿ ತುಂಬ ಸುಂದರವಾದ ಸಂಸಾರ, ಅಪ್ಪ ಅಮ್ಮ ಜೊತೆಲೇ ಇದ್ದಾರೆ, ಒಬ್ಬ ತಮ್ಮ ಇದ್ದಾನೆ, ಆ ತಮ್ಮನ ಹೆಂಡತಿ ಮತ್ತೆ ಒಂದು ಸಣ್ಣ ಮಗು, 3 ವರ್ಷದ ಹೆಣ್ಮಗು. ಇವನಿಗೂ 2 ಜನ ಹೆಣ್ಮಕ್ಳು, ಇವನಿಗೂ ಪುಟಾಣಿ ಹೆಣ್ಮಕ್ಳುಗಳು. ತಂದೆ ತಾಯಿ ಮತ್ತೆ ಇಡೀ ಕುಟುಂಬ ಎಷ್ಟು ಸಂತೋಷವಾಗಿದೆ ಅಂದರೆ ಪ್ರತಿದಿನ ಅವರು ಜೊತೆನಲ್ಲೇ ಕೂತು ಊಟ ಮಾಡ್ತಾರೆ. ಬಹಳ ನೆಮ್ಮದಿಯಾಗಿದ್ದಾರೆ. ಒಂದು ಸಾಲ ಇಲ್ಲ, ಒಂದು ಒತ್ತಡ ಇಲ್ಲ, ಜಮೀನನ್ನು ಕೆಲಸ ಮಾಡಬೇಕು ಅನ್ನೋದಿಲ್ಲ. ಪ್ರತಿಯೊಂದನ್ನು ಅವನು ನಿಭಾಯಿಸ್ತಿದ್ದಾನೆ. ಮನೆಗೆ ಸಮೃದ್ಧವಾಗಿ ನಡ್ಕೊಂಡು ಹೋಗ್ತಿದೆ. ತಮ್ಮ ಫೋಟೋಗ್ರಫಿ ಮಾಡ್ತಾನೆ, ಅವನು ಒಳ್ಳೆ ಇನ್ಕಮ್ ಜನರೇಟ್ ಮಾಡ್ತಿದ್ದಾನೆ. ಅದ್ಭುತವಾಗಿ ನಡೀತಾ ಇದೆ. ಈಗ ನಾನು ಹೇಳಕ್ ಕೊಟ್ಟಿರೋದು ನಿಮಗೆ, ಅದು ಹೊಳೆನರಸೀಪುರ ತಾಲೂಕು, ನಿಮಗೆ ಚನ್ನರಾಯಪಟ್ಟಣದ ನಿಯರ್ ಆಗುತ್ತೆ ಆ ಊರು. ಆ ಊರಲ್ಲಿ ನನ್ನ ಫ್ರೆಂಡ್ ಇರೋದು. ಅವನು ಆ ಮನೆಗೆ ರೈತನ ಮನೆ ಅಂತಲೇ ಹೆಸರಿಟ್ಟಿದ್ದಾನೆ. ಅಷ್ಟು ಅದ್ಭುತವಾದ ಜೀವನ. ಒಂದು ದಿನ ಮನೆಯಲ್ಲಿ ಮಾತುಕತೆಗಳು ನಡೆಯಲ್ಲ, ಸಂತೋಷದಿಂದ ಅವ್ರು ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡ್ತಿದ್ದಾರೆ. ನಾನು ಅವನು ಮೀಟ್ ಆಗಿದ್ವು. ನೆಕ್ಸ್ಟ್ ಭಾನುವಾರ ಅವ್ರ ಮನೆಗೆ ಬರಬೇಕು ಅಂತ ಹೇಳಿದ್ದ ಅವನು. ಬನ್ರೋ ನಮ್ಮ ಮನೆಗೆ, ನೀವು ಬಂದೇ ಇಲ್ಲ, ಗೃಹ ಪ್ರವೇಶಕ್ಕೆ ಬಂದಿರೋದು, ಇಡೀ ಎಲ್ಲ ಟೀಮ್ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ರು. ಇಡೀ ಟೀಮು ಒಂದು ಮನೆಗೆ ಹೋಗ್ಬೇಕಿತ್ತು. ಆದರೆ ಆ ಕಡೆಯಿಂದ ಅವ್ನು ಫೋನ್ ಮಾಡ್ದ ಬುಧವಾರ ಫೋನ್ ಮಾಡಿ, ಮಗ ಭಾನುವಾರ ಬರಬೇಕು ಅಂತಿದ್ದೀರಲ್ಲ, ಬರಬೇಡಿ ನೀವು ಅಂದ. ಬರಬೇಡಿ ನೀವು, ಏನಾಯ್ತೋ ಏನಕ್ಕೋ ಅಂತಂದು. ಅವ್ನು ಸ್ವಲ್ಪ ಜಾಲಿ ಫೆಲೋ, ಸ್ವಲ್ಪ ಮನಸ್ಸಿಗೆ ಬೇಸರ ಮಾಡ್ಕೊಂಡು ಅದನ್ನ ಹೇಳ್ದ. ಏನಾಯಿತು ಅಂತ ಕೇಳಿದ್ರು. ಏನಾಯಿತು ಅಂದಾಗ ಅವ್ನು ಹೇಳ್ದ, ನಮ್ಮನೆ ಒಂದು ಸಾವಾಗ್ಬಿಟ್ಟಿದೆ ಕಣೋ. ಒಂದು ಸಾವ? ಯಾರು ಅಂತ ಕೇಳಿದ್ರು. ಅವರ ತಂದೆ ತಾಯಿಗೂ ವಯಸ್ಸಾಗಿದೆ, ನಮ್ಮ ಮನಸ್ಸಲ್ಲಿ ಏನೋ ಅವರು ತೀರ್ಕೊಂಡಿದ್ದಾರೆ ಅಂತ. ಯಾರು ಅಂತ ಕೇಳಿದಾಗ ಅವನು ಹೇಳ್ದ, ನನ್ನ ನಾದ್ನಿ ತೀರ್ಕೊಂಡಿದ್ದಾಳೆ. ಏನಾಗಿತ್ತು ಅಂತ ಕೇಳಿದ್ರೆ, ಏನಿಲ್ಲ, ಮನೆಯಲ್ಲಿ ಹೋಗಿ ಫ್ಯಾನ್ಗೆ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ರೂಮಲ್ಲಿ, ಡ್ಯೂಪ್ಲೆಕ್ಸ್ ಮನೆ ರೂಮಲ್ಲಿ ಫ್ಯಾನ್ಗೆ ಹ್ಯಾಂಗ್ ಮಾಡ್ಕೊಂಡು ಸತ್ತೋಗಿದ್ದಾಳೆ. ನಮಗೆ ಬೇಜಾರಾಯಿತು. ಹೋದಾಗ ನಾವು ಕೇಳಿದ್ವು, ಏನಾಯಿತು, ಏನಕ್ಕೆ ಹಿಂಗಾಯಿತು, ಏನು ಪರಿಸ್ಥಿತಿ ಅಂತ. ಅವರ ಫ್ಯಾಮಿಲಿ ಡಾಕ್ಟ್ರು ಬಂದು ಅವ್ರಿಗೆ ಹೇಳಿದ್ರಂತೆ. ಏನದು ಅಂದರೆ, ಅದಕ್ಕೆ ಇಡೀ ಊರವರೆಲ್ಲ ಪಂಚಾಯತಿ ಸೇರಿದ್ದಾರೆ. ಯಾಕಂದ್ರೆ ಅದೇ ಒಂದೇ ಊರು ಆ ಹುಡುಗಿ. ಇಡೀ ಊರವರೆಲ್ಲ ಪಂಚಾಯತಿ ಸೇರಿದ್ದಾರೆ, ಏನೋ ಸಮಸ್ಯೆ ಮಾಡಿ ಹುಡುಗಿನ ಸಾಯಿಸಿದ್ದಾರೆ ಅಂತ. ಕೊನೆಗೆ ಅವ್ರ ತಂದೆ ತಾಯಿ ಹೇಳಿದ್ರಂತೆ, ನಮ್ಮ ಮಗಳು ಎಷ್ಟು ನೆಮ್ಮದಿಯಾಗಿದ್ಲು ಮನೇಲಿ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಯಾವುದೇ ಕಾರಣಕ್ಕೂ ಇಲ್ಲಿ ಇವ್ರು ಯಾರು ತಪ್ಪು ಇಲ್ಲ, ನಮ್ಮ ಬೀಗರದು, ಇವರೆಲ್ಲ ಒಳ್ಳೆ ಜನ ಅಂತ. ಅವರೆಲ್ಲ ಏನು ಮಾಡಿದ್ದಾರೆ, ಆ ಒಂದು ಫ್ಯಾಮಿಲಿಗೆ ಏನು ತೊಂದರೆ ಕೊಟ್ಟಿಲ್ಲ. ಆ ಫ್ಯಾಮಿಲಿ ಡಾಕ್ಟರ್ ಬಂದಾಗ ಇವ್ರು ಕೇಳಿದ್ದಾರೆ, ಈ ಥರ ಆಗಿದೆಯಲ್ಲ ಏನು ಅಂತ ಹೇಳಿದಾಗ ಆ ಫ್ಯಾಮಿಲಿ ಡಾಕ್ಟರ್ ಹೇಳಿದ್ರಂತೆ, ಅವಳು ಒಳಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದೆ, ವೇರಿಯೇಷನ್ಸ್ ಆಗಿದೆ ಹಾರ್ಮೋನ್ಸಲ್ಲಿ. ಸೊ ಆಗಿದ್ದಾಗ ಅವ್ರಿಗೆ ಡಿಪ್ರೆಷನ್ಗೆ ಹೋಗ್ತಾರೆ. ಡಿಪ್ರೆಷನ್ಗೆ ಹೋದಾಗ ಅದೇ ಡಿಪ್ರೆಷನಿಂದ ಅವರು ಸಾಯಲೂಬಹುದು ಆತ್ಮಹತ್ಯೆ ಮಾಡಿಕೊಂಡು ಅಂತ. ನಿಮ್ಮ ಸುತ್ತಮುತ್ತನೂ ಏನೂ ಕಾರಣ ಇಲ್ಲದೆ ಕೆಲವರು ಸತ್ತಿರ್ತಾರೆ. ಬಟ್ ಅದಕ್ಕೆ ನಿಮ್ಗೆ ಕಾರಣ ಏನು ಅಂತ ಗೊತ್ತಿರಲ್ಲ. ಇವತ್ತು ತಿಳ್ಕೊಳ್ಳಿ, ಅದಕ್ಕೆ ಕಾರಣ ಡಿಪ್ರೆಷನ್. ನಮಗೆ ಗೊತ್ತಿರಲ್ಲ. ಹಾಗಿದ್ರೆ ಡಿಪ್ರೆಷನ್ ಬಂದಾಗ ನಾವು ಏನು ಮಾಡಬೇಕು, ಯಾವ ಪ್ರೊಸೀಜರ್ಗಳನ್ನ ಫಾಲೋ ಮಾಡಬೇಕು ಅನ್ನೋದನ್ನೇ ನಾನು ಇವತ್ತು ಹೇಳ್ಕೊಡ್ತಾ ಹೋಗ್ತೀನಿ. ಓಕೆನಾ? ಹಾಗಿದ್ರೆ ಡಿಪ್ರೆಷನ್ ಮನುಷ್ಯನನ್ನ ಅವನಿಗೆ ಗೊತ್ತಿಲ್ಲದೆ ಕೊಲ್ತಾ ಇದೆ. ನಮಗೆ ಗೊತ್ತೇ ಇರಲ್ಲ ನಮಗೆ ಡಿಪ್ರೆಷನ್ ಇದೆ ಅಂತ. ಹಾಗಿದ್ರೆ ಅದರ ಒಂದು ಪ್ರಮುಖವಾದ ಲಕ್ಷಣಗಳಾದರೂ ಏನಿರುತ್ತೆ ಅಂತ ಹೇಳಿದ್ರೆ, ಯಾವಾಗಲೂ ಒಂಟಿಯಾಗಿರ್ಬೇಕು ಅಂತ ಬಯಸ್ತಾ ಇರ್ತೀವಿ. ಇದ್ದಕ್ಕಿದ್ದಂಗೆ ಮಕ್ಕಳ ಮೇಲೆ ಸಿಡ್ಕೋದು, ಗಂಡನ ಮೇಲೆ ಸಿಡ್ಕೋದು, ತಂದೆ ತಾಯಿ ಮೇಲೆ, ಅತ್ತೆ ಮಾವನ ಮೇಲೆ ಸಿಡ್ಕೋದು, ಇದ್ದಕ್ಕಿದ್ದಂಗೆ ಕೋಪ ಬರ್ತಾ ಇರುತ್ತೆ. ನಮಗೆ ಗೊತ್ತಿಲ್ಲದಂಗೆ ಮೈ ಬೇವರ್ತಾ ಇರುತ್ತೆ, ನಾಲ್ಗೆ ಒಣಗ್ತಾ ಇರುತ್ತೆ, ಗಂಟ್ಲು ಒಣಗ್ತಾ ಇರುತ್ತೆ, ಇದ್ದಕ್ಕಿದ್ದಂಗೆ ಉಸಿರಾಟದ ವೇರಿಯೇಷನ್ಸ್ ಆಗ್ತಾ ಇರುತ್ತೆ, ಹೃದಯದ ಬಡಿತ ಜಾಸ್ತಿ ಆಗುತ್ತೆ, ಇದ್ದಕ್ಕಿದ್ದಂಗೆ ಬೆಚ್ಚೋದು. ಈ ಥರ ಎಲ್ಲ ಸನ್ನಿವೇಶಗಳಿದ್ದಾಗ, ಅಥವಾ ಯಾರಿಗಾದರೂ ನಿಮ್ಮ ಸುತ್ತಮುತ್ತ ಇದ್ರೆ ನೀವು ಮಾಹಿತಿ ಕೊಡಿ. ಅವರಿಗೆ ನಾವು ಮೆಡಿಟೇಷನ್, ಪ್ರಾಣಾಯಾಮ, ಮುದ್ರೆಗಳು, ಯೋಗದ ಮೂಲಕ ನಾವು ಅದನ್ನು ಪರಿಹಾರ ಮಾಡ್ಬೋದು. ಒಂದು ವೇಳೆ ಅದಕ್ಕೆ ಪರಿಹಾರ ಆಗದೆ ಇದ್ರೆ ಅದಕ್ಕೆ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾರೆ, ಸೈಕಿಯಾಟ್ರಿಸ್ಟ್ ಹತ್ರ ಹೋಗ್ಬೇಕು, ಅವರು ಮಾತ್ರೆಗಳನ್ನು ಕೊಡ್ತಾರೆ. ಇದು ಸ್ವಲ್ಪ ಅತಿಯಾದಾಗ ಮಾಡಬೇಕು. ಆದರೆ ಇದು ನಮ್ಮನ್ನು ಕಾಡಬಾರ್ದು ಅಂದ್ರೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ನಾನೀಗೆಲ್ಲ ಹೇಳ್ಕೊಡ್ತೀನಿ ನಿಮಗೆ ಪ್ರಾಕ್ಟಿಕಲಿ. ಓಕೆನಾ? ಸಾಧ್ಯವಾದ್ರದನ್ನ ಬರ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಈಗ ಮೆಂಟಲ್ ಪ್ರೆಷರ್ ಜಾಸ್ತಿ ಇದೆ. ನಮಗೆ ಪ್ರೆಷರ್ ಜಾಸ್ತಿ ಇದ್ರೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಎವ್ರಿ ಡೇ ನಾವು ಪ್ರೆಷರ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ
ನಾವು ಪ್ರೆಷರ್ ಹೆಂಗ್ ಕ್ರಿಯೇಟ್ ಆಗುತ್ತೆ ಅಂತ ಮೊದಲು ಹೇಳ್ತೀನಿ. ನಮ್ಮ ಮೈಂಡಲ್ಲಿ ಪ್ರೆಷರ್ ಹೇಗೆ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದ್ರೆ, ಅಟ್ ಎ ಟೈಮ್ ನಾವು ನೂರಾರು ವಿಷಯಗಳನ್ನ ಆಲೋಚನೆ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನೀವಿಲ್ಲಿ ಕೂತಿದ್ದೀರಾ, ನಿಮಗೆ ನಾನು ಒಂದು ಟಾಸ್ಕ್ ಕೊಡ್ತೀನಿ, ನೀವು ಬರೀರಿ ಅಂತ ಟಾಸ್ಕ್ ಕೊಡ್ತೀನಿ. ಬರೀತೀರಲ್ಲ, ಎಲ್ರಿಗೂ ಬರೆಯೋದು ಗೊತ್ತಾ? ಬರೀತೀರಾ? ಓಕೆ, ನೀವು ಓದಿ ಈ ಕಡೆ ಬರೀರಿ ಅಂತೀನಿ. ಈ ಕಡೆ ಓದ್ತಿರ್ಬೇಕು, ಇಲ್ಲಿ ನೋಡಬಾರ್ದು, ಬರೀತಿರ್ಬೇಕು. ಸೊ ಏನೋ ಮಾಡಿ, ಓದಿ ಬರೀಲಿಕ್ಕಾಗುತ್ತಾ? ಇನ್ನೊಂದು ಟಾಸ್ಕ್ ಕೊಡ್ತೀನಿ, ಓದ್ಲೂಬೇಕು, ಬರೀಲೂಬೇಕು, ತಿಂಡಿ ಮಾಡಿ ಅಂತೀನಿ. ಆಗಲ್ಲ. ಮತ್ತೆ ಇನ್ನೂ ಒಂದು ಟಾಸ್ಕ್ ಕೊಡ್ತೀನಿ, ಓದ್ಲೂಬೇಕು, ಬರೀಲೂಬೇಕು, ಜೊತೆಗೆ ಪಾತ್ರೆನೂ ತೊಳಿಬೇಕು, ಜೊತೆಗೆ ಬಟ್ಟೆನೂ ತೊಳಿಬೇಕು ಅಂತೀನಿ. ಅಟ್ ಎ ಟೈಮ್ ಆಗಬೇಕು. ಆಗುತ್ತಾ? ಅಂದ್ರೆ 5 ಟಾಸ್ಕ್ಗಳನ್ನ ಒಂದೇ ಸರಿ ಮಾಡ್ಲಿಕ್ಕಾಗಲ್ಲ. ಆದರೆ ನಮ್ಮ ಬ್ರೈನ್ 5 ವಿಷಯಗಳನ್ನಷ್ಟೇ ಕಾನ್ಸಂಟ್ರೇಟ್ ಮಾಡುತ್ತೆ ಅಟ್ ಎ ಟೈಮ್. ನೀವೇನ್ ಮಾಡ್ತೀರಾ, 5 ವಿಷಯಗಳಿಗಿಂತ ಹೆಚ್ಚು ವಿಷಯಗಳನ್ನ ತಲೆಯಲ್ಲಿ ಇಟ್ಕೊಂಡ್ರಿ ಅಂತಂದ್ರೆ ಅದು ನಿಮಗೆ ಮೆಂಟಲ್ ಪ್ರೆಷರ್ ಸ್ಟಾರ್ಟ್ ಆಗುತ್ತೆ. ಬ್ರೈನ್ಗೆ ಪ್ರೋಸೆಸ್ ಮಾಡೋಕ್ಕಾಗದೆ 5 ವಿಷಯ, ನೀವು 5ಕ್ಕಿಂತ ಹೆಚ್ಚಿನ ತಲೆಯಲ್ಲಿ ಇಟ್ಕೋತಿರಲ್ಲ, ಆಗ ನಿಮಗೆ ಅದನ್ನ ಪ್ರೋಸೆಸ್ ಮಾಡೋಕ್ಕಾಗದೆ ಬ್ರೈನ್ ಸ್ಟಾಪ್ ಆಗುತ್ತೆ. ಯಾರಿಗೆ ಬೇಕಪ್ಪ, ನಾನೇನು ಮಾಡಲ್ಲ, ಸುಮ್ಮನೆ ಕೂರ್ತೀನಿ ಬಿಡತ್ಲಾಗಿ, ಬೇಡಪ್ಪ ನನಗೇನು ಬೇಡ. ಏನಕ್ಕೆ ಇದು ಬರುತ್ತೆ? ನಿಮ್ಮ ಬ್ರೈನ್ಗೆ ನೀವು ಅತಿ ಹೆಚ್ಚು ವಿಷಯಗಳನ್ನ ಪ್ರೋಸೆಸ್ ಮಾಡೋಕ್ಕೆ ಕೊಡ್ತಾ ಇದ್ದೀರಾ. ಸೊ ಹಾಗಿದ್ರೆ ಏನು ಮಾಡಬೇಕು? ಈ ಪ್ರೆಷರಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ಡೈಲಿ ಟು ಡೂ ಲಿಸ್ಟ್ ಅಂತ ಕರಿತೀವಿ. ಅದನ್ನ ನೀವು ಪ್ರತಿದಿನ 2-3 ಕೆಲಸಗಳನ್ನಷ್ಟೇ ಟಾರ್ಗೆಟ್ ಮಾಡಿ ಅಷ್ಟನ್ನು ಮಾತ್ರ ಮಾಡ್ತೀನಿ ಅಂತ ಬರೆದಿಟ್ಕೋಬೇಕು. ಏನು ಮಾಡಬೇಕು? ಎವ್ರಿ ಡೇ ಟು ಡೂ ಲಿಸ್ಟ್ ಅಂತ ಕರಿತೀವಿ. ಬೆಳಿಗ್ಗೆ ಎದ್ರೆ, ಈಗ ನನಗೆ ಇವತ್ತಿನ ಕಾರ್ಯಕ್ರಮ ಏನಿತ್ತು, ಬೆಳಿಗ್ಗೆ ಹೇಳಿದ್ರು ಮಕ್ಕಳದು ಯೂನಿಫಾರ್ಮು, ಬುಕ್ಸ್ ಮತ್ತೆ ತಗೊಬರ್ಬೇಕು ಅಂತ ಹೇಳಿದ್ರು. ನಮ್ಮ ಮನೆಯವರು ಸ್ಕೂಲ್ ಬ್ಯಾಗ್ ತರಬೇಕು, ಅದಕ್ಕೆ ಮಕ್ಕಳು ವಾಟರ್ ಕ್ಯಾನ್ ತಗೊಡ್ಬೇಕು, ಊಟದ ಬಾಕ್ಸ್ ತಗೊಡ್ಬೇಕು, ಎಲ್ಲ ಹೇಳಿದ್ರು ನನಗೆ. ಆದರೆ ಇವತ್ತು ಬೆಳಗಿನ ನನ್ನ ಪ್ರೋಗ್ರಾಮ್ ಏನಿತ್ತು ಅಂದರೆ ಪಂಚವಳ್ಳಿನಲ್ಲಿ ಧರ್ಮಸ್ಥಳದವರ ಜ್ಞಾನ ವಿಕಾಸ ಕಾರ್ಯಕ್ರಮ ಇತ್ತು. ಅಲ್ಲಿ ಹೋಗಿ ಮಾತಾಡಬೇಕು 8 ಗಂಟೆಗೆ ಫಿಕ್ಸ್ ಮಾಡ್ಕೊಂಡೆ ನಾನು. ಬೆಳಗಿನ ಪ್ರೋಗ್ರಾಮ್ ಇನ್ನು 8 ಗಂಟೆಗೆ ಅಲ್ಲಿ ಕಾರ್ಯಕ್ರಮ, 11 ಗಂಟೆಗೆ CDPO ಆಫೀಸ್ KR ನಗರದಲ್ಲಿ ಕಾರ್ಯಕ್ರಮ. ಇದು ಮುಗಿದ ಮೇಲೆ ಪುನಃ ನನಗೆ 3 ಗಂಟೆಗೆ ಚಿಲ್ಕುನದಲ್ಲಿ ಒಂದು ಪ್ರೋಗ್ರಾಮ್ ಇದೆ. ಸೊ ಪ್ರೋಗ್ರಾಮು ಅದನ್ನ ಮುಗಿಸ್ಕೊಂಡ ಮೇಲೆ ನಾನು ಈ ಯಾವ ಕೆಲಸಗಳಿದಾವೆ ಮಾಡಬೇಕು. ಅಂದರೆ ಎವ್ರಿ ಡೇ ನಾವು ಏನಿನ್ನ ಮಾಡಬೇಕು ಅಂತಿದೀವೋ ಅದನ್ನ ನಾವು ಪಟ್ಟಿ ಮಾಡ್ಕೊಬಿಟ್ರೆ ನಮಗೆ ಟೆನ್ಷನ್ ಬರಲ್ಲ. ಫಸ್ಟ್ ಒಂದು ಬರ್ಕೊಳ್ಳಿ. ಒತ್ತಡ ಕಡಿಮೆ ಆಗಲು ಏನು ಮಾಡಬೇಕು ಅಂತ ಹೇಳಿದ್ರೆ ಎವ್ರಿ ಡೇ ಟು ಡೂ ಲಿಸ್ಟ್ ಮಾಡ್ಕೋಬೇಕು. ಮಧ್ಯ ಕಟ್ ಮಾಡಿ ಮೇಡಮ್, ಲಾಂಗ್ ವಿಡಿಯೋ ಆಗ್ಬಿಟ್ರೆ ಹೆವಿ